ನಮಸ್ಕಾರ. ಇವತ್ತಿನ ನಮ್ಮ ವಿಶ್ಲೇಷಣೆಯ ವಿಷಯ ಫುಡ್ ಫಾರೆಸ್ಟ್ ಫಾರ್ಮಿಂಗ್. ಹೌದು, ಇದು ನಮ್ಮ ಕೃಷಿಯ ಭವಿಷ್ಯವನ್ನೇ ಬದಲಿಸಬಲ್ಲ ಅದ್ಭುತ ಮಾದರಿ ಅಂತ ಹೇಳಲಾಗ್ತಿದೆ. ಬನ್ನಿ ಇದರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇತ್ತೀಚೆಗೆ ಕೃಷಿ ಮಾಡೋದು ಅಂದ್ರೇನೆ ಒಂದು ದೊಡ್ಡ ಸವಾಲು ಅಲ್ವಾ. ಮಳೆ ಯಾವಾಗ ಬರುತ್ತೆ ಅಂತಾನೆ ಗೊತ್ತಾಗಲ್ಲ, ಕೆಲ್ಸಕ್ಕೆ ಜನ ಸಿಗೋದಿಲ್ಲ, ರಾಸಾಯನಿಕಗಳ ಖರ್ಚು ಬೇರೆ ಜಾಸ್ತಿ. ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದರೆ ಬೆಲೆ ಸಿಕ್ಕುತ್ತೋ ಇಲ್ವೋ ಅನ್ನೋ ಭಯ. ಹಾಗಾದ್ರೆ ಈ ಅನಿಶ್ಚಿತತೆಗೆ ಏನಾದ್ರೂ ಪರಿಹಾರ ಇದೆಯಾ? ಖಂಡಿತ ಇದೆ. ಬನ್ನಿ ಅದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ಸರಿ, ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕೆ ನಾವು ಈ 5 ವಿಚಾರಗಳನ್ನು ಒಂದೊಂದಾಗಿ ನೋಡೋಣ. ಮೊದಲಿಗೆ ಕೃಷಿಯ ಇಂದಿನ ಸವಾಲುಗಳು, ಆಮೇಲೆ ಈ ಕಾಡಿನ ಮಾದರಿಯನ್ನು ಪರಿಹಾರ, ನಂತರ ಈ ಫುಡ್ ಫಾರೆಸ್ಟ್ ಕಟ್ಟೋದು ಹೇಗೆ, ಅದರಿಂದ ನಿರಂತರ ಆದಾಯ ಹೇಗೆ ಬರುತ್ತೆ, ಮತ್ತು ಕೊನೆಯದಾಗಿ ಇದರ ಭವಿಷ್ಯ ಮತ್ತು ಮಾರುಕಟ್ಟೆ ಬಗ್ಗೆ ಚರ್ಚಿಸೋಣ. ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ. ಅದೇ ಕೃಷಿಯ ಇಂದಿನ ಸವಾಲುಗಳು. ಯಾಕೆ ಈಗಿನ ಕೃಷಿ ಪದ್ಧತಿಗಳು ಇಷ್ಟೊಂದು ಕಷ್ಟ ಆಗ್ತಿವೆ? ನೋಡಿ, ಇವತ್ತಿನ ಕೃಷಿ ಪದ್ಧತಿಯಲ್ಲಿ ಸಮಸ್ಯೆಗಳ ದೊಡ್ಡ ಪಟ್ಟಿಯೇ ಇದೆ. ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ, ಕೆಲಸಕ್ಕೆ ಜನ ಸಿಗಲ್ಲ, ರಾಸಾಯನಿಕಗಳ ಖರ್ಚು ತಲೆ ಮೇಲೆ ಹೊರೆ ಇದ್ದ ಹಾಗೆ, ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಕೊನೆಗೆ ಉಳಿಯೋದೇನು? ಲಾಭವೋ ನಷ್ಟವೋ ಅನ್ನೋ ಅನಿಶ್ಚಿತತೆ. ಇದು ಇವತ್ತಿನ ಕೃಷಿಯ ನಿಜವಾದ ಚಿತ್ರಣ. ಸರಿ, ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಪ್ರಕೃತಿಯಿಂದಲೇ ಸ್ಫೂರ್ತಿ ಪಡೆದ ಒಂದು ಅದ್ಭುತ ಪರಿಹಾರ. ಇಡೀ ಪ್ರಪಂಚವೇ ಈಗ ಇದರ ಕಡೆ ನೋಡ್ತಿದೆ. ಅದೇ ಕಾಡಿನ ಮಾದರಿಯ ಕೃಷಿ. ಹಾಗಾದ್ರೆ ಏನಿದು ಫುಡ್ ಫಾರೆಸ್ಟ್ ಫಾರ್ಮಿಂಗ್? ಸಿಂಪಲ್ ಆಗಿ ಹೇಳೋದಾದ್ರೆ, ಕಾಡನ್ನೇ ನಮ್ಮ ಜಮೀನಿಗೆ ತರೋದು. ಯೋಚನೆ ಮಾಡಿ, ಕಾಡಲ್ಲಿ ಎಲ್ಲ ತರಹದ ಗಿಡ ಮರ ಬಳ್ಳಿಗಳು ಒಟ್ಟಿಗೆ ಬೆಳೆಯುತ್ತೆ. ಯಾರೋದಕ್ಕೆ ನೀರು ಗೊಬ್ಬರ ಹಾಕಲ್ಲ, ಆದರೂ ಅದು ಎಷ್ಟು ಚೆನ್ನಾಗಿರುತ್ತೆ. ಅದೇ ತತ್ವವನ್ನು ಬಳಸಿ ಒಂದೇ ಜಾಗದಲ್ಲಿ ಹಲವು ಬೆಳೆಗಳನ್ನು ಬೆಳೆಸಿ ಒಂದು ಸ್ವಾವಲಂಬಿ ವ್ಯವಸ್ಥೆ ಮಾಡೋದೇ ಈ ಪದ್ಧತಿ. ಈಗಿನ ಏಕಬೆಳೆ ಪದ್ಧತಿಗೂ ಈ ಬಹುಬೆಳೆ ಪದ್ಧತಿಗೂ ಇರೋ ವ್ಯತ್ಯಾಸ ನೋಡಿ. ಏಕಬೆಳೆ ಪದ್ಧತಿ ಅಂದ್ರೆ ಒಂದೇ ಬೆಳೆ ಮೇಲೆ ಇಡೀ ಜೀವನ ನಿಂತಿರುತ್ತೆ. ಹೆಚ್ಚು ರಾಸಾಯನಿಕ ಬೇಕು, ರಿಸ್ಕ್ ಕೂಡ ಜಾಸ್ತಿ, ಆದಾಯನೂ ಅಸ್ಥಿರ. ಆದರೆ ಈ ಫುಡ್ ಫಾರೆಸ್ಟ್ ಮಾದರಿ ಹಾಗಲ್ಲ. ಇಲ್ಲಿ ಒಂದೇ ಜಾಗದಲ್ಲಿ ಹಲವು ಬೆಳೆ ಅಂದ್ರೆ ರಿಸ್ಕ್ ಹಂಚೋಗುತ್ತೆ. ಕಡಿಮೆ ಖರ್ಚು, ಆದಾಯ ನಿರಂತರ. ಇದು ಪ್ರಕೃತಿಯ ದಾರಿ. ಹೌದು, ಕೇಳೋಕ್ ಚೆನ್ನಾಗಿದೆ. ಆದರೆ ಇದನ್ನ ಮಾಡೋದು ಹೇಗೆ? ಬನ್ನಿ, ನಮ್ಮ ಭಾರತದಲ್ಲೇ ಬಹಳ ಜನಪ್ರಿಯವಾಗಿರೋ ಪಾಳೇಕರ್ ಮಾದರಿ ಮತ್ತು ಅದರ 7 ಪದರಗಳ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಮಾದರಿಯ ಫೌಂಡೇಶನ್ ಅಂದ್ರೆ ದೀರ್ಘಕಾಲಿಕ ಮರಗಳು. ಉದಾಹರಣೆಗೆ ತೆಂಗು ಅಥವಾ ಗೇರು. ಇವನ್ನ 36ಕ್ಕೆ 36 ಅಡಿ ಅಂತರದಲ್ಲಿ ಹಾಕ್ತಾರೆ. ಯಾಕಿಷ್ಟು ಜಾಗ ಯಾಕಂದ್ರೆ ಸೂರ್ಯನ ಬೆಳಕು ಚೆನ್ನಾಗಿ ಕೆಳಗಿನ ಗಿಡಗಳಿಗೂ ತಲುಪಬೇಕು. ಆಗ ತಾನೇ ಎಲ್ಲ ಬೆಳೆಗಳು ಚೆನ್ನಾಗಿ ಬರೋದು. ಈ 7 ಪದರಗಳ ವ್ಯವಸ್ಥೆ ಇದೆಯಲ್ಲ, ಇದೇ ಇದರ ಮ್ಯಾಜಿಕ್. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ಲೇಯರ್ ತೆಂಗು ಮಾವಿನ ಥರ ಎತ್ತರದ ಮರಗಳು. ಇವು ಒಂದು ರೀತಿ ಇಡೀ ಕಾಡಿಗೆ ಮೇಲ್ಛಾವಣಿ. ಅದರ ಕೆಳಗೆ 2ನೇ ಲೇಯರ್ನಲ್ಲಿ ಗೇರು, ಸೀಬೆ ತರಹದ ಮಧ್ಯಮ ಗಾತ್ರದ ಮರಗಳು. ಆಮೇಲೆ 3ನೇ ಲೇಯರ್ನಲ್ಲಿ ಪಪಾಯಿ, ನಿಂಬೆ ತರಹದ ಚಿಕ್ಕ ಗಿಡಗಳು. 4ನೇ ಲೇಯರ್ನಲ್ಲಿ ಕಾಫಿ, ಮೆಣಸಿನ ಗಿಡದಂತಹ ಪೊದೆಗಳು. 5ನೇ ಲೇಯರ್ನಲ್ಲಿ ನೆಲವನ್ನ ಪೂರ್ತಿ ಕವರ್ ಮಾಡೋ ಅರ್ಶಿನ, ಶುಂಠಿ. ಇದರಿಂದ ಮಣ್ಣಲ್ಲಿ ತೇವಾಂಶ ಉಳಿಯುತ್ತೆ. 6ನೇ ಲೇಯರ್ ಕಾಡುಮೆಣಸಿನ ಬಳ್ಳಿಯಂತಹವು. ಇವು ದೊಡ್ಡ ಮರಗಳನ್ನ ಆಶ್ರಯಾಗಿಟ್ಕೊಂಡು ಮೇಲೆ ಹಬ್ತವೆ. ಕೊನೆಗೆ 7ನೇ ಲೇಯರ್ ಆಗಿ ಭೂಮಿ ಒಳಗಡೆ ಬೆಳೆಯೋ ಮರಗೆಣಸು, ಗೆಡ್ಡೆಗಳು. ನೋಡಿದ್ರಾ, 1 ಇಂಚು ಜಾಗ, 1 ಕಿರಣ ಬೆಳಕು ಕೂಡ ವೇಸ್ಟ್ ಆಗಲ್ಲ. ಈ ಇಡೀ ಸಿಸ್ಟಮ್ನಲ್ಲಿ 2 ಸಸ್ಯಗಳು ಸೂಪರ್ ಹೀರೋಗಳಿದ್ದಂತೆ. ಮೊದಲನೇದು ಗ್ಲಿರಿಸಿಡಿಯಾ. ಇದೊಂದು ರೀತಿ ನ್ಯಾಚುರಲ್ ಗೊಬ್ಬರದ ಫ್ಯಾಕ್ಟರಿ. ಗಾಳಿಯಿಂದ ಸಾರಜನಕ ತಗೊಂಡು ಮಣ್ಣಿಗೆ ಕೊಡುತ್ತೆ. ಸೊ ರಾಸಾಯನಿಕ ಗೊಬ್ಬರ ಬೇಕೇ ಇಲ್ಲ. ಇನ್ನೊಂದು ನಮ್ಮ ಬಾಳೆ. ದೊಡ್ಡ ಮರಗಳು ಬೆಳೆ ಕೊಡೋಕೆ ಶುರು ಮಾಡೋ ಮೊದಲು, ಅಂದ್ರೆ ಮೊದಲ 2-3 ವರ್ಷ, ಈ ಬಾಳೆನೇ ರೈತರಿಗೆ ಆದಾಯ ತಂದ್ಕೊಡುತ್ತೆ. ಆರಂಭಿಕ ಖರ್ಚುಗಳಿಗೆ ಇದು ದೊಡ್ಡ ಸಪೋರ್ಟ್. ಸರಿ, ಇದೆಲ್ಲ ಆಯ್ತು. ಆದರೆ ದುಡ್ಡು, ಆದಾಯ ಹೇಗೆ ಬರುತ್ತೆ ಅನ್ನೋದು ಎಲ್ಲರ ತಲೆಯಲ್ಲೂ ಇರೋ ಪ್ರಶ್ನೆ. ಈ ಸಿಸ್ಟಮ್ನಿಂದ ವರ್ಷಪೂರ್ತಿ ಲಾಭ ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಆದಾಯ ಅನ್ನೋದು ಒಂದೇ ಸಲಕ್ಕೆ ಬರೋದಿಲ್ಲ. ಬದಲಾಗಿ ಹಂತ ಹಂತವಾಗಿ ಬರ್ತಲೇ ಇರುತ್ತೆ. ಮೊದಲ 1-2 ವರ್ಷದಲ್ಲೇ ಬಾಳೆ, ಪಪ್ಪಾಯಿ, ತರಕಾರಿಗಳಿಂದ ದುಡ್ಡು ಬರಲು ಶುರುವಾಗುತ್ತೆ. ಇದು ಶಾರ್ಟ್ ಟರ್ಮ್ ಇನ್ಕಮ್. 3-5 ವರ್ಷದ ಹೊತ್ತಿಗೆ ಕಾಳುಮೆಣಸು, ಅರಿಶಿಣ, ಶುಂಠಿಯಿಂದ ಮೀಡಿಯಂ ಟರ್ಮ್ ಇನ್ಕಮ್ ಬರುತ್ತೆ. 5 ವರ್ಷ ದಾಟಿದ ಮೇಲೆ ತೆಂಗು, ಗೇರು, ಮಾವಿನಂತಹ ಮರಗಳಿಂದ ಲೈಫ್ ಲಾಂಗ್ ಸ್ಟೇಬಲ್ ಆದಾಯ ಶುರುವಾಗುತ್ತೆ. ಹೌದು, ಇಲ್ಲಿ ಹೇಳಿರೋ ಹಾಗೆ ಒಂದೇ ಬೆಳೆಯನ್ನ ನಂಬಿಕೊಂಡು ಕೂರುವ ಬದಲು ಆದಾಯ ಹಲವು ಕಡೆಯಿಂದ ಬರುತ್ತೆ. ಅಂದ್ರೆ ವರ್ಷಪೂರ್ತಿ ಲಾಭ. ಒಂದು ಬೆಳೆ ಕೈಕೊಟ್ರೂ ಇನ್ನೊಂದು ಬೆಳೆ ಕೈ ಹಿಡಿಯುತ್ತೆ. ಇದೇ ಈ ಮಾದರಿಯ ಅತಿದೊಡ್ಡ ಶಕ್ತಿ.
ಸರಿ, ಈಗ ಕೊನೆಯ ಮತ್ತು ಬಹಳ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಈ ಮಾದರಿ ಭವಿಷ್ಯಕ್ಕೆ ಯಾಕೆ ಬೇಕು ಮತ್ತು ಇದಕ್ಕೆ ಮಾರ್ಕೆಟ್ ಇದೆಯಾ? ಮೊದಲನೇ ಕಾರಣ ಕ್ಲೈಮೇಟ್ ಚೇಂಜ್. ಈ ಫುಡ್ ಫಾರೆಸ್ಟ್ ಒಂದು ರೀತಿ ನ್ಯಾಚುರಲ್ ಎಸಿ ಇದ್ದ ಹಾಗೆ. ಮಣ್ಣಿನ ಟೆಂಪರೇಚರ್ ಕಡಿಮೆ ಮಾಡುತ್ತೆ, ನೀರನ್ನು ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ. ಅಂದ್ರೆ ಬರಗಾಲ ಇರಲಿ, ಅತಿವೃಷ್ಟಿ ಇರಲಿ, ಈ ಸಿಸ್ಟಮ್ ಅದನ್ನ ಚೆನ್ನಾಗಿ ತಡ್ಕೊಳ್ಳುತ್ತೆ. ಎರಡನೇ ಕಾರಣ ನಮ್ಮ ಮಣ್ಣಿನ ಆರೋಗ್ಯ. ರಾಸಾಯನಿಕ ಹಾಕಿ ಹಾಕಿ ಸತ್ತಂತಾಗಿರೋ ಭೂಮಿಗೆ ಇದು ಮರುಜೀವ ಕೊಡುತ್ತೆ. ಇದು ಮಣ್ಣನ್ನ ಮತ್ತೆ ಫಲವತ್ತಾಗಿ ಜೀವಂತವಾಗಿ ಮಾಡುತ್ತೆ. ಮೂರನೇ ಮತ್ತು ಅಷ್ಟೇ ಮುಖ್ಯವಾದ ಕಾರಣ ಮಾರ್ಕೆಟ್ ಡಿಮ್ಯಾಂಡ್. ಇವತ್ತು ಜನ ಹೆಲ್ತಿ, ನ್ಯಾಚುರಲ್ ಫುಡ್ ಕೇಳ್ತಿದ್ದಾರೆ. ಕೆಮಿಕಲ್ ಇಲ್ಲದ ಪರಿಸರ ಸ್ನೇಹಿ ಆಹಾರಕ್ಕೆ ಒಳ್ಳೆ ಬೇಡಿಕೆ ಇದೆ. ಸೊ ಈ ಫುಡ್ ಫಾರೆಸ್ಟ್ನ ಉತ್ಪನ್ನಗಳಿಗೆ ಒಳ್ಳೆ ಬೆಲೆ ಖಂಡಿತ ಸಿಗುತ್ತೆ. ಇಷ್ಟೆಲ್ಲ ಬೆಳೆದ ಮೇಲೆ ಮಾರೋದು ಹೇಗೆ ಅಂತ ಯೋಚನೆ ಮಾಡಬೇಕಿಲ್ಲ. ನೇರವಾಗಿ ಗ್ರಾಹಕರಿಗೆ ಮಾರಬಹುದು. ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್ ಮೂಲಕ ಆನ್ಲೈನಲ್ಲೂ ಸೇಲ್ ಮಾಡಬಹುದು. ಆರ್ಗ್ಯಾನಿಕ್ ಸ್ಟೋರ್ಗಳಿಗೆ ಸಪ್ಲೈ ಮಾಡಬಹುದು. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ತೆಂಗಿನೆಣ್ಣೆ ಮಾಡೋದು, ಗೇರು ಬೀಜ ಪ್ರೋಸೆಸ್ ಮಾಡೋದು, ಹೀಗೆ ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ ಲಾಭವನ್ನ ಡಬಲ್ ಮಾಡಬಹುದು. ಹಾಗಾದ್ರೆ ಕೊನೆಗೆ ಒಂದೇ ಒಂದು ಪ್ರಶ್ನೆ. ಪ್ರಕೃತಿಯೇ ನಮ್ಮ ಗುರು ಅಂತ ನಾವು ಒಪ್ಕೊಂಡ್ರೆ, ಅದರಿಂದ ಪಾಠ ಕಲಿತು ಕೃಷಿ ಮಾಡಿದ್ರೆ ನಮ್ಮ ಕೃಷಿಯ ಭವಿಷ್ಯ ಎಷ್ಟು ಸಮೃದ್ಧವಾಗಿರ್ಬೋದಲ್ವಾ? ಯೋಚಿಸಿ ನೋಡಿ.